ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನುಪಮ ಅವರೇ, ನಿಮಗೆ ಮಕ್ಕಳಿಲ್ಲ ಅಲ್ವಾ? ಯಾಕಿಲ್ಲ? ದಾಂಪತ್ಯ ಜೀವನ ಸರಿಯಾಗಿ ಇಲ್ದೇ ಇರೋದಕ್ಕ ಅಥವಾ ತಾಯಿ ಆಗೋ ಅದೃಷ್ಟ ಇಲ್ದೇ ಇರೋದಕ್ಕ? ನನ್ನ ಗಂಡ ಅಜಯ್ ಅವರನ್ನೇ ನಾನು ಮಗು ಅನ್ಕೊಳ್ತಿದ್ದೆ, ಅದೇ ರೀತಿ ನೋಡ್ಕೊಳ್ತಿದ್ದೆ. ನಿಮ್ಮನ್ನು ಅವ್ರ ಹೆಂಡತಿ ಮಗಳು ಸರ್ವಸ್ವ ಅಂತ ಯಾಕೆ ಅನ್ಕೊಳ್ಳಿಲ್ಲ? ಮಾಧುರಿನ ಯಾಕೆ ಮದುವೆ ಮಾಡ್ಕೋಬೇಕಾಯ್ತು? ನೀವು ಬೇಡ ಅಂತನಾ ಅಥವಾ ಅವ್ರಿಗೆ ಮಕ್ಕಳು ಬೇಕಿತ್ತು ಅಂತನಾ? ಮೈ ಲಾರ್ಡ್, ಡಿಫೆನ್ಸ್ ಲಾಯರ್ ಅವರು ಅನುಪಮನ ಗೊಂದಲಕ್ಕೆ ಗುರಿ ಮಾಡ್ತಿದ್ದಾರೆ. ನೋ ಮಿಲಾರ್ಡ್, ಇದು ಕೇವಲ ವಿಚಾರಣೆದೊಂದು ಭಾಗ ಅಷ್ಟೇ. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಅನುಪಮ್ ಅವರೇ, ನಿಮ್ದು ಅನ್ಯೋನ್ಯವಾದ ಸಂಸಾರನೇ ಆಗಿದ್ರೆ ಅಜಯ್ ಯಾಕೆ ಮಾಧುರಿನ ಇಷ್ಟಪಡ್ತಿದ್ದ? ಹೇಳಿ. ನಮ್ಮಮ್ಮನೇ ನಿನ್ ಗಂಡನ ಮದ್ವೆ ಮಾಡ್ಕೊಂಡಿದ್ದು ಅಂತ ಹೇಳು ಅನುಪಮ. ಏನೂ ಆಗಲ್ಲ. ಕಲ್ಯಾಣಿ ಅವರೇ, ಅವ್ರು ಮಾತಾಡ್ಲಿ ಬಿಡಿ. ಅನುಪಮ ಅವರೇ, ನೀವು ಹೇಳಿ. ಮಾತಾಡಿ ಪ್ಲೀಸ್. ನನ್ನ ಮಗ ಬಿಡುಗಡೆ ಆಗಬೇಕು ಅಂದರೆ ಈ ಕೊನೆ ಅಪರಾಧನ ನಿನ್ನ ಮೇಲೆ ಹಾಕೋಬೇಕು ಅನುಪಮ. ಆದರೆ ಈ ಮಾತನ್ನ ನಾನು ನಿನಗೆ ನೇರವಾಗಿ ಹೇಳೋಕ್ಕಾಗ್ತಿಲ್ಲ. ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತು ಅಪ್ಪ. ಅದಕ್ಕೆ ವಾದ ಮಾಡ್ತಾ ಇಲ್ಲ. ತಪ್ಪು ನಂದೇನೋ ನಿಮ್ಮ ಕೋರಿಕೆ ನೆರವೇರಬೇಕು. ಅನುಪಮ ಅವರೇ, ನೀವು ಮಾತಾಡಬೇಕು. ಕೋರ್ಟಿನ ಅಮೂಲ್ಯವಾದ ಸಮಯನ ವ್ಯರ್ಥ ಮಾಡಬೇಡಿ. ನಿಮ್ಮ ಪ್ರಶ್ನೆಗಳಿಗೆ ನನ್ನ ಮೌನನೇ ಉತ್ತರ ಸರ್. ನೋ, ನೀವು ಹಾಗೆ ಹೇಳಬಾರ್ದು. ನಿಮ್ಮನ್ನು ಬೇಡ ಅಂತ ಅಜಯ್ ಮಾಧುರಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಕಾರಣ ನೀವು ಇಷ್ಟ ಇಲ್ಲ ಅಂತನಾ ಅಥವಾ ಅವ್ರಿಗೆ ಮಕ್ಕಳು ಬೇಕು ಅಂತನಾ? ಒಂದೇ ಒಂದು ಮಾತಲ್ಲಿ ನೀವು ಉತ್ತರ ಕೊಡಿ ಸಾಕು. ಪ್ರತಿಯೊಬ್ಬರಿಗೂ ತಂದೆ ಆಗ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ರೈಟ್. ಮಾಧುರಿ ಜೊತೆ ಅವ್ರ ಜೀವನ ಹಂಚ್ಕೊಂತಿದ್ದಾರೆ ಅಂತ ನಿಮಗೆ ಗೊತ್ತಾದ್ಮೇಲೆ ಈ ಜನ್ಮದಲ್ಲಿ ನೀವು ತಾಯಿ ಆಗೋಕ್ ಸಾಧ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಅವರಿಬ್ಬರನ್ನು ನೀವು ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ? ಅವ್ರು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ನನಗಿಷ್ಟ ಇರಲಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. 18 ವರ್ಷದಿಂದ ಅಜಯ್ ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿದ್ದಾನೆ ಅಂತ ಅವಳ ಮೇಲೆ ದ್ವೇಷ ಬೆಳೆಸ್ಕೊಂಡ್ರು ಈ ಅನುಪಮ. ಮಾಧುರಿ ಸತ್ತೋದ್ರೆ ಅಜಯ್ ಮತ್ತೆ ಇವಳ ಹತ್ರ ಬರ್ತಾನೆ ಅಂತ ಅನ್ಕೊಂಡು, ಇಲ್ದೆ ಹೋದ್ರೆ ಜೀವನ ಪೂರ್ತಿ ನೋವು ತಿಂತಾನೆ ಅಂತಾನೋ ಸೇಡಿನ ಸ್ವಭಾವದಲ್ಲಿ ಈ ರೀತಿ ಯೋಚನೆ ಮಾಡಿದಳೋ ಗೊತ್ತಾಗ್ತಿಲ್ಲ. ಆದ್ರೆ ಅದಾದ್ಮೇಲೆ ಮಾಧುರಿ ತನ್ನ ಪ್ರಾಣ ಕಳ್ಕೊಳ್ಳೋ ತರ ಪ್ರೇರೇಪಿಸಿ ಅವಳು ಸಾವಿಗೆ ಕಾರಣ ಆಗಿರೋದು ಈ ಅನುಪಮ. ಅಂದ್ರೆ ಶಿಕ್ಷೆ ಆಗ್ಬೇಕಾಗಿರೋದು ಅಜಯ್ಗೆ ಅಲ್ಲ, ಈ ಅನುಪಮಗೆ. ಅನುಪಮ ಒಳ್ಳೆಯವಳು.
ನಮ್ಮಮ್ಮನ್ನ ಯಾವತ್ತೂ ದ್ವೇಷ ಮಾಡಿಲ್ಲ. ನಮ್ಮಮ್ಮ ಮನಸ್ತಾಪದಿಂದಾನೇ ಸೂಸೈಡ್ ಮಾಡ್ಕೊಂಡಿದ್ದು. ಅನುಪಮಗೂ ಈ ಸಾವಿಗೂ ಸಂಬಂಧನೇ ಇಲ್ಲ. ಹೌದು ಯುವರ್ ಆನರ್, ಅವರ ತಂದೆಯಿಂದನೇ ಕಲ್ಯಾಣಿ ಅವರಮ್ಮ ಸತ್ತು ಹೋದ್ರು ಅಂತ ಮಗಳಾದ ಈ ಕಲ್ಯಾಣಿನೇ ಒಪ್ಕೊಂಡಿದ್ದಾಳೆ. ತೀರ್ಪು ಕೊಡಬೇಕಾದ್ರೆ ಅವಳ ಮಾತನ್ನೇ ಸಾಕ್ಷ್ಯಾಧಾರವಾಗಿ ತಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಕೋರ್ಟ್ಗೆ ನೆನಪು ಮಾಡ್ತಿದ್ದೀನಿ. ಕಲ್ಯಾಣಿ, ನೀವು ಆವೇಶದಿಂದ ನಿಮ್ ತಂದೆ ಮೇಲಿನ ಕೋಪದಿಂದ ಹಾಗಂದ್ರಿ ಅಂತ ಅವತ್ತು ಹೇಳಿದ್ರಿ. ನಿಮ್ ತಾಯಿ ಸಾಯೋವಾಗ ಅನುಪಮ ಅನ್ನೋ ಹೆಸರು ಹೇಳಿ ಪ್ರಾಣ ಬಿಟ್ರು ಅಂತ ಹೇಳಿದ್ರಿ. ಹೌದಾ ಅಲ್ವಾ? ಹೌದು. ಒಂದ್ ನಿಮಿಷ ಮಿಲಾರ್ಡ್, ಗಂಡ ಹೆಂಡತಿ ಒಟ್ಟಿಗೆ ಬಾಳ್ದೆ ಬೇರೆ ಬೇರೆಯಾಗಿ 2 ವರ್ಷ ಇದ್ರೆ ಅವ್ರು ವಿಚ್ಛೇದಿತ್ರು ಅಂತಾನೆ ಲಾ ಹೇಳುತ್ತೆ. ಅನುಪಮ ಅಜಯ್ ಇಬ್ರು 18 ವರ್ಷದಿಂದ ಬೇರೆ ಇದ್ದಾರೆ. ವಿಚ್ಛೇದನೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅದೇನು ಅಂದ್ರೆ ಅನುಪಮ ಯಾವತ್ತೂ ತಾಯಿಯಾಗೋಕ್ ಸಾಧ್ಯ ಇಲ್ಲ ಅನ್ನೋದೇ. ಆ ದ್ವೇಷ ಇಟ್ಕೊಂಡೆ ಮಾಧುರಿ ಮತ್ತೆ ಅಜಯ್ ಜೀವನದಲ್ಲಿ ಭಿನ್ನಾಭಿಪ್ರಾಯ ಮತ್ತು ಬಿರುಕು ತರೋ ಪ್ರಯತ್ನ ಮಾಡಿದ್ಲು. ಗಂಡ ಹೆಂಡತಿ ಆಗಿದ್ರು ಅಜಯ್ ಮಾಧುರಿ ಮಧ್ಯೆ ಜಗಳ ಬರೋ ತರ ಅಶಾಂತಿ ಹುಟ್ಟೋ ಹಾಗೆ ಪ್ಲಾನ್ ಮಾಡಿದ್ಲು ಈ ಅನುಪಮ. ತುಂಬಾ ಸಲ ಫೋನ್ ಕೂಡ ಮಾಡಿದಾಳೆ. ನಮ್ಮಪ್ಪನ ಜೊತೆ ಮಾತಾಡ್ತಿದ್ಲೇ ಹೊರತು ನಮ್ಮಮ್ಮನ ಜೊತೆ ಅನುಪಮ ಯಾವತ್ತೂ ಮಾತಾಡಿಲ್ಲ. ಹೌದಮ್ಮ, ಅವ್ರ ಹತ್ರ ಆದ್ರೂ ಯಾಕೆ ಮಾತಾಡ್ಬೇಕು? ದುಡ್ಡು ಕೇಳೋಕ ಅಲ್ವಲ್ಲ? ಅವ್ರು ಕಳ್ಸೋ ಮನಿ ಆರ್ಡರ್ ಕೂಡ ವಾಪಸ್ ಕಳ್ಸೋಳು. ಆಸ್ತಿನ ಕೇಳಿಲ್ವಲ್ಲ? ಯಾಕೆ ಅಂದ್ರೆ ಆಲ್ರೆಡಿ ಅತ್ತೆ ಮನೇಲಿ ಇದ್ದಾಳೆ ಅನ್ನೋ ಕಾರಣಕ್ಕೆ. ಮತ್ತೆ ಯಾಕೆ ಫೋನ್ ಮಾಡ್ಬೇಕು? ಏನಮ್ಮ ಅನುಪಮ, ಉತ್ತರ ಕೊಡ್ತೀರಾ? ಮಾವಯ್ಯನವ್ರ ಆರೋಗ್ಯ ಸರಿ ಇರ್ಲಿಲ್ಲ, ಅದಕ್ಕೆ ಹೇಳಿರ್ಲಿಲ್ಲ. ಪ್ಲೀಸ್ ಅನುಪಮ ಅವರೇ, ಮಗನೇ ಇಲ್ಲ ಅಂತ ಕೊರುತ್ತಾ ಕೂತಿರೋರ ಆರೋಗ್ಯದ ಬಗ್ಗೆ ನೀವು ಹೇಳಿದ್ರೆ ಅಜಯ್ ಕೇಳ್ತಾನೆ ಅನ್ಕೊಂಡ್ರ? ನಿಮಗ್ ಸಿಗದೆ ಇರೋ ಸಂತೋಷ ಅದೃಷ್ಟ ಮಾಧುರಿಗೆ ಸಿಕ್ತಲ್ಲ ಅನ್ನೋ ದ್ವೇಷದಿಂದಾನೆ ಮಾಧುರಿ ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ ತುಂಬಾ ಪ್ರಯತ್ನ ಪಟ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಮೈನರ್ ಆಗಿರೋ ಕಲ್ಯಾಣಿನ ಎಮೋಷನಲ್ ಆಗೋ ಹಾಗೆ ಮಾಡಿ ಈ ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ನೋಡ್ತಿದ್ದಾರೆ ನಮ್ಮ ಡಿಫೆನ್ಸ್ ಲಾಯರ್ ಅವರು. ಮೈ ಡಿಯರ್ ಲಾಯರ್ ಸರ್, ಬರೋ ತಿಂಗಳು ಕಲ್ಯಾಣಿ ಮೇಜರ್ ಆಗ್ತಿದ್ದಾಳೆ. ಮಾಧುರಿಗೆ ಮಾನಸಿಕ ಸಮಸ್ಯೆ ಇತ್ತು. ಮಾಧುರಿ ಏನು ಹುಚ್ಚಲ್ಲ ಮಿಲಾರ್ಡ್, ಅವಳಿಗೆ ಹುಚ್ಚಿಡಿಯೋ ತರ ಪ್ಲಾನ್ ಮಾಡಿದ್ದು ಈ ಅನುಪಮ. ಮಾಧುರಿನ ಹೆದರ್ಸ್ತಿದ್ಲು. ಹೆದರ್ಸಿದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಆಧಾರ ಏನಾದರೂ ಇದೆಯಾ? ಕಲ್ಯಾಣಿ ಹೇಳಮ್ಮ, ಪ್ರತ್ಯಕ್ಷ ಸಾಕ್ಷಿ ನೀನೇ ಹೇಳು. ಕಲ್ಯಾಣಿ ಹೇಳಮ್ಮ, ಹೇಳು ತಾಯಿ. ಹೇಳಮ್ಮ. ನಮ್ಮಮ್ಮ ಸತ್ತು ಹೋಗೋದಕ್ಕೆ ಅನುಪಮ ಅಂತೂ ಕಾರಣ ಅಲ್ವೇ ಅಲ್ಲ. ನಮ್ಮಮ್ಮ ನಮ್ಮಪ್ಪನ ಜೊತೆ ಜಗಳ ಮಾಡಿ ಕೋಪದಿಂದ ಬಾಲ್ಕನಿಗೆ ಬಂದ್ಲು. ತಲೆ ತಿರುಗಿ ಬಿದ್ದು ಹೋಗ್ತಿರ್ಬೇಕಾದ್ರೆ ನಮ್ಮಪ್ಪ ಅವ್ರ ಕೈ ಹಿಡ್ಕೊಂಡ್ರು, ಕಾಪಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಕೈ ಜಾರಿ ಕೆಳಗ್ ಬಿದ್ದು ಅವರು ಪ್ರಾಣ ಕಳ್ಕೊಂಡ್ಬಿಟ್ರು. ಅಷ್ಟೇ ಬಿಟ್ರೆ ಅನುಪಮ ನಮ್ಮಮ್ಮನ ಸಾಯಿಸಿಲ್ಲ, ಅವರನ್ನ ಬೆದರಿಸೂ ಇಲ್ಲ.
ಇವರು ಕಾರಣ ಅಲ್ವೇ ಅಲ್ಲ. ಮತ್ತೆ ಹಾಸ್ಪಿಟ್ಲಲ್ಲಿ ನಿಮ್ಮಮ್ಮ ಅನುಪಮ ಹೆಸರು ಯಾಕೆ ಹೇಳಿದ್ದು? ನನಗ್ ದಿಕ್ಕು ಅನುಪಮ ಅಂತ ಹೇಳಿದ್ಲು. ಹಾಗೆ ಮಾತಾಡಬಾರ್ದು ಕಲ್ಯಾಣಿ. ನಿಮ್ಮಪ್ಪ ಬಿಡುಗಡೆ ಆಗ್ಬೇಕು ಅಂದ್ರೆ ನಿಮ್ಮಮ್ಮನ ಸಾವಿಗೆ ನಾನೇ ಕಾರಣ ಅಂತ ನೀನು ಹೇಳಲೇಬೇಕಮ್ಮ. ನೀನಲ್ಲ, ನಾನ್ ಯಾವತ್ತೂ ಸುಳ್ಳು ಹೇಳಲ್ಲ. ಕಲ್ಯಾಣಿ, ನನ್ನ ನೀವು ಏನ್ ಅನ್ಕೊಂಡ್ರು ಪರವಾಗಿಲ್ಲ. ನಮ್ಮಮ್ಮ ಕೈ ಜಾರಿ ಕೆಳಗ್ ಬಿದ್ದು ಸತ್ತು ಹೋದ್ಲೇ ಹೊರತು ಅವಳನ್ನ ಯಾರು ಕೊಲೆ ಮಾಡಿಲ್ಲ. ನಮ್ಮಮ್ಮನ ಯಾರು ಸಾಯಿಸಿಲ್ಲ. ಅವಳೇ ಸತ್ತು ಹೋದ್ಲು, ಸತ್ತು ಹೋದ್ಲು, ಸತ್ತು ಹೋದ್ಲು. ವಾಟ್ ಇಸ್ ದಿಸ್ ಜಗದೀಶ್? ಬರೀ ಕೇಸನ್ನ ಮಾತ್ರ ಅಲ್ಲ, ಕೋರ್ಟ್ನ ಕೂಡ ತಪ್ಪು ದಾರಿಗೆ ಹೋಗೋ ಹಾಗೆ ಮಾಡ್ತಾ ಇದ್ದೀರಾ ನೀವು. ಅದು ಹಾಗಲ್ಲ ಮಿಲಾರ್ಡ್. ನೋ ಎಕ್ಸ್ಕ್ಯೂಸಸ್. ಇನ್ಯಾವತ್ತೂ ಇಂತಹ ಪ್ರಯತ್ನಗಳನ್ನ ಮಾಡಬೇಡಿ. ಸೀನಿಯರ್ ಲಾಯರ್ ಅಂತ ನಿಮಗೆ ಎಚ್ಚರಿಕೆ ಕೊಟ್ಟು ಇದೇ ಮೊದಲ ತಪ್ಪು ಅಂತ ಕ್ಷಮಿಸ್ತಾ ಇದ್ದೀನಿ. ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ನಿಮ್ ಮಗನ ನಂಬಿದ ಕಾರಣಕ್ಕೆ ಅವನ ಜೊತೆಲಿ ಸಪ್ತಪದಿ ತುಳಿದ ಪಾಪಕ್ಕೆ 18 ವರ್ಷ ಅನುಪಮ ಜೀವನನ ನರಕ ಮಾಡಿಬಿಟ್ಟ. ಇವಾಗ ನೀವು ಅವಳು ಬದುಕಿರೋದೇ ಇಷ್ಟ ಇಲ್ಲ ಅನ್ನೋ ಹಾಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಕೊಡಿಸಿ ಜೀವನ ಪೂರ್ತಿ ಕತ್ತಲ ಕೋಣೆಯಲ್ಲಿ ಇಡಬೇಕು ಅಂತ ನೋಡಿದ್ರಿ. ಅನುಪಮ ನಿಮ್ಗೇನು ಅನ್ಯಾಯ ಮಾಡಿದಾಳೆ ಅಂತ ಇಷ್ಟೊಂದು ದ್ವೇಷ ರೀ? ಇಷ್ಟು ವರ್ಷ ಜೀವನ ಮಾಡಿರೋ ನಾನೇ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆಗ್ತಿಲ್ಲ.
ಆದ್ರೆ ಅನುಪಮ, ನಿಮ್ ಮನ್ಸಲ್ಲಿರೋ ಪಿತೂರಿ ಗೊತ್ತಿದ್ದು ಕೂಡ ನ್ಯಾಯಾಲಯಕ್ಕೆ ಬಂದು ತಪ್ಪು ತಾನೇ ಮಾಡಿದೀನಿ ಅಂತ ಒಪ್ಕೊಂಡಿದ್ದಾಳೆ. ಅದು ಅವಳು ಒಳ್ಳೆತನ. ನಾನು ಅನುಪಮನ ದತ್ತು ತಗೊಂಡಾಗ ನೀವು ನಿಶಬ್ದವಾಗಿ ಏನೂ ಮಾತಾಡದೆ ಇದ್ದಿದ್ದಕ್ಕೆ ಅದು ನೋವಿಂದ ಅಂತ ಅನ್ಕೊಂಡೆ ರೀ. ಅನುಪಮ ಮೇಲೆ ನೀವು ಮನ್ಸಲ್ಲಿ ವಿಷ ಇಟ್ಕೊಂಡು ಹೊರಗಡೆ ಮಾತ್ರ ತಂದೆ ಪ್ರೀತಿ ತೋರಿಸ್ತಿದ್ದೀರಾ ಅಂತ ನಾನ್ ಯಾವತ್ತೂ ಗಮನಿಸದೆ ಹೋದೆ ರೀ. ಹಾಗಲ್ಲ ಪಾರ್ವತಿ. ನೀವು ಮಾತಾಡ್ಬೇಡಿ. ನಾನು ಹೇಳೋದು ಕೇಳು ಪಾರ್ವತಿ. ಬೇಡ, ಇನ್ನೇನ್ ಹೇಳಿದ್ರು ನಾನು ಕೇಳಲ್ಲ. ನಿಮ್ ಮನ್ಸೇನು ಅಂತ ಇವತ್ತು ನನಗೆ ಗೊತ್ತಾಯ್ತು. ನೋಡಿ, ಅನುಪಮಂಗೆ ಯಾರು ಇಲ್ಲ ಅಂದ್ರು ನಾನಿದ್ದೀನಿ ರೀ. ನನ್ನ ಚಿತೆಗೆ ಬೆಂಕಿ ಇಡೋವರೆಗೂ ನಾನು ಇರ್ತೀನಿ. ಬಾಮ್ಮ. ನನಗೆ ನಮ್ಮ ಅಪ್ಪನ ನೋಡ್ಬೇಕು ಅನ್ನಿಸ್ತಿದೆ. ಅಪ್ಪ, ಕಲ್ಯಾಣಿ, ಹೇಗಿದೆಯಮ್ಮ? ಯಾಕಪ್ಪ ಅನುಪಮಗೆ ಅನ್ಯಾಯ ಮಾಡ್ದೆ? ಅನುಪಮ ಎಷ್ಟು ಒಳ್ಳೆಯವಳು. ಅನುಪಮಗ ಅನ್ಯಾಯ ಮಾಡ್ಬೇಕು ಅಂತ ಅದ್ ಹೇಗ ಅನ್ನಿಸ್ತಪ್ಪ ನಿಂಗೆ? ಪಾಪ ಅನುಪಮ ನಿಜ ತಿಳ್ಕೊಳ್ದೆ ಅಮ್ಮ ಸಾಯ್ಬೇಕಾದ್ರೆ ಅವಳು ನನ್ನ ಹತ್ರ ಅನುಪಮ ಅಂತ ಹೇಳಿದ್ ಒಂದೇ ಒಂದ್ ಮಾತಿಟ್ಕೊಂಡು ಅನುಪಮ ಇಂದಾನೆ ಇದೆಲ್ಲ ನಡೀತು ಅನ್ನೋ ನಿರ್ಧಾರಕ್ಕೆ ಬಂದು ನನ್ನ ಮಾತುಗಳಿಂದ ನನ್ನ ಕೈಯಿಂದ ಅನುಪಮಗೆ ನರ್ಕ ತೋರಿಸ್ಬಿಟ್ಟೆ. ಆದ್ರೂ ಸರಿ, ನಗ್ತಾನೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು. ಆದ್ರೆ ನಾನು ಅದನ್ನು ಕೂಡ ನಾಟಕ ಅಂತಾನೆ ಅನ್ಕೊಂಡೆ. ಅನುಪಮ ಮಾಡಿರೋ ತ್ಯಾಗನ ಅರ್ಥ ಮಾಡ್ಕೊಳ್ದೆ. ನೀನು ಅನುಪಮ ಮದ್ವೆ ಆಗಿರೋ ಫೋಟೋ ನೋಡಿ ಅವಳನ್ನ ಅಪಾರ್ಥ ಮಾಡ್ಕೊಂಡೆ. ನನ್ನಿಂದ ಸಹಿಸೋಕಾಗ್ಲಿಲ್ಲ. ಅನುಪಮನ ಜೈಲಿಗೆ ಕಳಿಸ್ಬೇಕು ಅಂತ ನೂಡಲ್ಸ್ ಅಲ್ಲಿ ವಿಷ ಹಾಕ್ಬಿಟ್ಟೆ ಅಪ್ಪ. ತಾನ್ ತಪ್ಪು ಮಾಡಿಲ್ಲ ಅಂತ ಅವಳನ್ನವಳು ನಿರೂಪಿಸ್ಕೊಳ್ಳೋದಕ್ಕೆ ವಿಷ ತಿಂದು ತನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಂಡ್ಲು. ನೋವನ್ನ ಸಹಿಸ್ಕೊಂಡ್ಲು. ಆದ್ರೆ
ನನಗೊಂದ್ ಮಾತು ಬೈಲಿಲ್ಲ ಅಪ್ಪ. ಅಯ್ಯೋ, ಎಂತ ಕೆಲಸ ಆಯ್ತು ಕಲ್ಯಾಣಿ? ಈಗ ಅನುಪಮ ಹೇಗಿದ್ದಾಳೆ? ಅಪಾಯ ಏನೂ ಇಲ್ಲ ತಾನೆ? ಯಾವ ಅಪಾಯನೂ ಇಲ್ಲ ಅಪ್ಪ. ಇವಾಗ ಹುಷಾರಾಗಿದ್ದಾಳೆ. ನಾನಷ್ಟು ನೋವು ಕೊಟ್ರು ಈಗ ನನ್ ಬಗ್ಗೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾಳಪ್ಪ. ನನ್ನ ಮನೆಗೆ ಹತ್ರ ಮಾಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದ್ದಾಳಪ್ಪ. ಎಷ್ಟು ಅಂದ್ರೆ ನಿನ್ನ ಜೈಲಿಂದ ಬಿಡಿಸೋದಕ್ಕೆ, ನನ್ನ ಮನೆಗೆ ಹತ್ರ ಮಾಡಿಸೋದಕ್ಕೆ ಮಾಧುರಿನ ನಾನೇ ಸಾಯಿಸಿದ್ದು ಅಂತ ಕೋರ್ಟಲ್ಲಿ ಒಪ್ಕೊಳಕ್ ಹೋಗಿದ್ಲು ಅಪ್ಪ. ಹೌದಪ್ಪ, ತಾತಾನೇ ಇದನ್ನೆಲ್ಲ ಮಾಡಿದ್ದು. ಅನುಪಮನ ಜೈಲಿಗೆ ಕಳಿಸಿ ನಿನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರು.